ಸ್ನೇಹಿತರೆ, ಭಾರತ ಆದಷ್ಟು ಬೇಗ ತನ್ನ 3ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ನ ನಿರ್ಮಾಣವನ್ನು ಪ್ರಾರಂಭಿಸಲಿದೆ. ಹಾಗೆಯೇ ಭಾರತದ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ನಂಬರ್ 3ಕ್ಕೇನೆ ನಿಲ್ದೇನೆ ಇನ್ನು 5ರಿಂದ 6 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಭಾರತ ನಿರ್ಮಾಣ ಮಾಡಲಿದೆ. ಈ ಮಾತನ್ನ ನಾನು ಹೇಳ್ತಾ ಇರೋದಲ್ಲ, ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ನೀಡಿರುವ ಹೇಳಿಕೆ. ಈ ಹೇಳಿಕೆ ರಾಜನಾಥ್ ಸಿಂಗ್ ಅವರು ನೀಡಿರುವ ಸಮಯ ಎಂತಹದ್ದು ಅಂದ್ರೆ, ಸ್ವಲ್ಪ ದಿನಗಳ ಹಿಂದಷ್ಟೇ ಚೀನಾ ತನ್ನ 3ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಫುಜಿಯಾನ್ನ ಸೀ ಟ್ರಯಲ್ ಅನ್ನ ಪ್ರಾರಂಭಿಸಿತ್ತು. ಈ ಮಧ್ಯದಲ್ಲಿ ರಾಜನಾಥ್ ಸಿಂಗ್ ಅವರು ನೀಡಿರುವ ಈ ಹೇಳಿಕೆ ತುಂಬಾ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಸ್ನೇಹಿತರೆ, ಹಾಗೆ ನೋಡಿದ್ರೆ ಹೊಸ ಯುದ್ಧ ನೌಕೆಗಳನ್ನ ನೌಕಾಪಡೆಗೆ ನಿಯೋಜನೆಗೊಳಿಸೋದು ಭಾರತಕ್ಕಾಗ್ಲಿ ಚೀನಾಕ್ಕಾಗ್ಲಿ ಹೊಸ ವಿಚಾರವೇನಲ್ಲ. ವರ್ಷಕ್ಕೆ 2ರಿಂದ 3 ಬಾರಿ ಆದ್ರೂ ನಾವು ಇಂತಹ ಸುದ್ದಿಗಳನ್ನ ಕೇಳ್ತಾ ಇರ್ತೇವೆ. ಆದ್ರೆ ಯಾವಾಗ ಈ ಪರ್ಟಿಕ್ಯುಲರ್ ಆಗಿ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ನಿಯೋಜನೆ ವಿಷಯ ಬರುತ್ತೆ, ಈ ಸುದ್ದಿ ಗ್ಲೋಬಲಿ ತುಂಬಾ ಇಂಪಾರ್ಟೆನ್ಸ್ ಅನ್ನ ಪಡೆದುಕೊಳ್ಳುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ವರದಿಗಳು ಬರೋಕೆ ಸ್ಟಾರ್ಟ್ ಆಗುತ್ತೆ, ವಿಷಯ ತುಂಬಾ ಹೈಲೈಟ್ ಆಗುತ್ತೆ. ಆದ್ರೆ ಸಾಮಾನ್ಯ ಯುದ್ಧ ನೌಕೆಗಳಿಗಿಂತ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಯಾಕೆ ಇಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ? ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಬಿಲ್ಡ್ ಮಾಡೋಕೆನೆ 10-20 ಸಾವಿರ ಕೋಟಿಯಿಂದ ಹಿಡಿದು 50ರಿಂದ 60 ಸಾವಿರ ಕೋಟಿಯವರೆಗೂ ಖರ್ಚಾಗುತ್ತೆ. ಅದರ ನಂತರ ಇದರ ಮೇಲೆ ನಿಯೋಜನೆಗೊಳಿಸೋಕೆ ಇನ್ನೊಂದಿಷ್ಟು ಸಾವಿರಾರು ಕೋಟಿಗಳನ್ನ ಖರ್ಚು ಮಾಡಿ ಯುದ್ಧ ವಿಮಾನಗಳನ್ನ ಖರೀದಿಸಬೇಕಾಗುತ್ತೆ. ಹೀಗಿರುವಾಗ ಭಾರತಕ್ಕೆ 5ರಿಂದ 6 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಯಾಕೆ ಬೇಕು? ಈ ಬ್ಲೂ ವಾಟರ್ ನೇವಿ ಅಂದ್ರೆ ಏನು? ಭಾರತದ ನೇವಿ ಯಾವ ಕೆಟಗರಿಯಲ್ಲಿ ಬರುತ್ತೆ? ಇದೆಲ್ಲ ವಿವರಗಳನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಪ್ರಪಂಚದಲ್ಲಿ ಯಾವ ದೇಶ ಸಾಗರಗಳ ಮೇಲೆ ಹಿಡಿತ ಸಾಧಿಸೋಕೆ ಯಶಸ್ವಿ ಆಗುತ್ತೋ ಆ ದೇಶ ನಿಜವಾಗಿಯೂ ಸಂಪೂರ್ಣ ಜಗತ್ತಿನ ಮೇಲೆ ಕಂಟ್ರೋಲ್ ಸಾಧಿಸೋಕೆ ಸಾಧ್ಯ. ಅದರಲ್ಲೂ ಪ್ರಪಂಚದ 80% ಸರಕು ಸಾಗಾಣಿಕೆಗೆ ಹೆದ್ದಾರಿಯಾಗಿರುವ ಇಂಡೋ ಪೆಸಿಫಿಕ್ ನಲ್ಲಿ ಹಿಡಿತ ಸಾಧಿಸಿದ್ರೆ ಆಲ್ಮೋಸ್ಟ್ ಆಲ್ ಪೂರಾ ದುನಿಯಾನೇ ಕಂಟ್ರೋಲ್ ಮಾಡಿದ ಹಾಗೆ. ಹೀಗಾಗಿ ಒಂದು ದೊಡ್ಡ ನಗರ ಪ್ರದೇಶವನ್ನ ಕಂಟ್ರೋಲ್ ಸಾಧಿಸಬೇಕು ಅಂದ್ರೆ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ರೋಲ್ ತುಂಬಾನೇ ಮಹತ್ವದ್ದಾಗಿರುತ್ತೆ. ಈ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಒಂದು ಯುದ್ಧ ಹಡಗಿಗಿಂತನೂ ಹೆಚ್ಚಾಗಿ ಒಂದು ಪೋರ್ಟೇಬಲ್ ನೇವಲ್ ಬೇಸ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಭಾರತ ನಾಳೆ ಒಂದು ಪೂರ್ಣ ಪ್ರಮಾಣದಲ್ಲಿ ಯುದ್ಧದಲ್ಲಿ ಭಾಗವಹಿಸಬೇಕಾದ ಸಂದರ್ಭಗಳು ಬಂದ್ರೆ ಭಾರತದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಯುದ್ದಕ್ಕೂ ಇರುವ ಭಾರತದ ನೌಕಾನೆಲೆಗಳು ಭಾರತವನ್ನ ರಕ್ಷಿಸುವ ಕೆಲಸವನ್ನ ಮಾಡುತ್ತೆ. ಆದ್ರೆ ಭಾರತದ ಗಡಿಯಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯಾವುದಾದ್ರೂ ಕಾರ್ಯಾಚರಣೆಯನ್ನ ಕೈಗೊಳ್ಳಬೇಕು ಅಂದ್ರೆ ಭಾರತದ ಭೂಪ್ರದೇಶದಿಂದ ಒಂದು ಯುದ್ಧ ವಿಮಾನ ಹಾರಿ ಹೋಗಿ ಸಾವಿರಾರು ಕಿಲೋಮೀಟರ್ ದೂರವನ್ನ ಕ್ರಮಿಸಿ ನಂತರ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡಿ ಪುನಃ ಭಾರತದ ಕಡೆ ಬಂದು ಸುರಕ್ಷಿತವಾಗಿ ಲ್ಯಾಂಡ್ ಆಗುವಷ್ಟು ರೇಂಜ್ ಅನ್ನ ಫೈಟರ್ ಜೆಟ್ಗಳು ಹೊಂದಿರಲ್ಲ. ಇಂತಹ ಸಮಯದಲ್ಲಿ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ನೌಕಾನೆಲೆಯಂತೆ ಅಥವಾ ಏರ್ ಬೇಸ್ಗಳ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಹಾಗೇನೆ ಬೆಳೆಯುತ್ತಿರುವ ಭಾರತಕ್ಕೆ ಮುಂದೊಂದಿನ ಯುದ್ಧದ ಸಂದರ್ಭದಲ್ಲಿ ತನ್ನ ಫ್ರೆಂಡ್ಲಿ ಕಂಟ್ರಿಗಳಿಗೆ ಡೈರೆಕ್ಟ್ ಆಗಿ ಮಿಲಿಟರಿ ಸಪೋರ್ಟ್ ಅನ್ನ ನೀಡಬೇಕಾಗಿ ಬಂದ್ರೆ, ಫಾರ್ ಎಕ್ಸಾಂಪಲ್, ಇಂದು ಫಿಲಿಪೀನ್ಸ್ಗೆ ಭಾರತ ಶಸ್ತ್ರಾಸ್ತ್ರಗಳ ಪೂರೈಕೆಯನ್ನ ಮಾಡ್ತಾ ಇದೆ. ಹಾಗೇನೆ ಫಿಲಿಪೀನ್ಸ್ ಮತ್ತು ಚೀನಾದ ನಡುವೆ ಉದ್ವಿಗ್ನತೆ ದಿನೇ ದಿನೇ ಹೆಚ್ಚಾಗ್ತಾ ಕೆಲ ವರ್ಷಗಳ ನಂತರ ಯುದ್ಧದಂತಹ ಪರಿಸ್ಥಿತಿ ಎದುರಾದ್ರೆ ಅಂತಹ ಸಂದರ್ಭದಲ್ಲಿ ಭಾರತ ಆ ದೇಶಗಳಿಗೆ ಡೈರೆಕ್ಟ್ ಆಗಿ ಮಿಲಿಟರಿ ಸಪೋರ್ಟ್ ಅನ್ನ ನೀಡಬೇಕಾಗಿ ಬಂದ್ರೆ ಅಂತಹ ಸಂದರ್ಭದಲ್ಲಿ ಇದೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳನ್ನ ನಿಯೋಜನೆಗೊಳಿಸಬೇಕಾಗುತ್ತೆ. ಹಾಗೇನೆ ಸಂಪೂರ್ಣ ಇಂಡೋ ಪೆಸಿಫಿಕ್ ನಲ್ಲಿ ನಡೆಯುತ್ತಿರುವ ಗತಿವಿಧಿಗಳ ಮೇಲೆ ಕಂಟಿನ್ಯೂಸ್ ಆಗಿ ಕಣ್ಣಿಟ್ಟಿರಬೇಕು ಅಂದ್ರೂ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳ ಮಹತ್ವ ತುಂಬಾನೇ ದೊಡ್ಡದಾಗಿರುತ್ತೆ. ಸೊ ಹಾಗಾಗಿ ಗ್ಲೋಬಲಿ ಪವರ್ಫುಲ್ ಕಂಟ್ರಿಗಳೆಲ್ಲ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳನ್ನ ಹೊಂದೋಕೆ ಬಯಸುತ್ತೆ. ಆದ್ರೆ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳನ್ನ ಹೊಂದೋದು ಅಷ್ಟು ಸುಲಭದ ಮಾತಲ್ಲ. ಒಂದು ಸಲಕ್ಕೆ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳನ್ನ ನಿಯೋಜನೆ ಮಾಡ್ಕೊಂಡ್ರು ಅದರ ಮೇಂಟೆನೆನ್ಸ್ ಮತ್ತು ಬ್ಯಾಟಲ್ ರೆಡಿ ಆಗಿರೋಕೆನೆ ತುಂಬಾ ದುಬಾರಿ ಆಗುತ್ತೆ. ಸದ್ಯ ಗ್ಲೋಬಲಿ ನಾವು ನೋಡೋದಾದ್ರೆ USA 11 ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳನ್ನ ಹೊಂದಿದೆ. ಇದಾದ ನಂತರ UK, ಜಪಾನ್, ಇಟಲಿ, ಚೈನಾ ಮತ್ತು ಇಂಡಿಯಾ 2 ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳನ್ನ ಹೊಂದಿದ್ರೆ ಫ್ರಾನ್ಸ್, ರಷ್ಯಾ, ಟರ್ಕಿ ಇಂತಹ ದೇಶಗಳು 1 ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳನ್ನ ಆಪರೇಟ್ ಮಾಡ್ತಾ ಇದೆ. ಆದ್ರೆ ಈ ಲೆಕ್ಕಾಚಾರಗಳು ಸದ್ಯದಲ್ಲೇ ಬದಲಾಗಲಿದೆ. ಚೀನಾ ತನ್ನ ಇನ್ನೊಂದು ಇದುವರೆಗಿನ ಅತ್ಯಾಧುನಿಕ ಮತ್ತು ಭಾರಿ ಗಾತ್ರದ ಫುಜಿಯಾನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಸೀ ಟ್ರಯಲ್ಗೆ ಇಳಿಸಿದೆ. ಆದಷ್ಟು ಬೇಗ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಕೂಡ ಚೀನಾದ ಸೇನೆಗೆ ಸೇರ್ಪಡೆಗೊಂಡು ಚೀನಾ 3 ವಿಮಾನವಾಹಕ ಯುದ್ಧ ನೌಕೆಗಳನ್ನ ಹೊಂದಿದಂತಾಗುತ್ತೆ. ಇನ್ನು ಭಾರತ ರಷ್ಯಾದ ಕೀವ್ ಕ್ಲಾಸ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಖರೀದಿಸಿ ಅದನ್ನ ಭಾರತಕ್ಕೆ ಬೇಕಾದಂತೆ ಮಾಡಿಫೈ ಮಾಡಿ INS ವಿಕ್ರಮಾದಿತ್ಯ ಹೆಸರಿನಲ್ಲಿ 2013ರಿಂದ ಆಪರೇಟ್ ಮಾಡ್ತಾ ಇದೆ. ಇನ್ನೊಂದು INS ವಿಕ್ರಾಂತ್ ಸಂಪೂರ್ಣ
ಸಂಪೂರ್ಣ ದೇಶೀಯವಾಗಿ ನಿರ್ಮಿಸಲಾದ ಏರ್ಕ್ರಾಫ್ಟ್ ಕ್ಯಾರಿಯರ್. ಈ INS ವಿಕ್ರಾಂತ್ 2022ರಿಂದ ಭಾರತೀಯ ನೌಕಾಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಒಟ್ಟಿನಲ್ಲಿ ಭಾರತ ಸದ್ಯಕ್ಕೆ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಹೊಂದಿದೆ. ಬಟ್ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾ ಅಗ್ರೆಸಿವ್ಲಿ ತನ್ನ ನೇವಿಯ ಸಾಮರ್ಥ್ಯವನ್ನ ಹೆಚ್ಚಿಸ್ತಾ ಇದೆ. ತನ್ನ ಮಿಲಿಟರಿಯ ಮೇಲೆ ತುಂಬಾ ಖರ್ಚನ್ನ ಮಾಡ್ತಾ ಇದೆ. ವರದಿಯ ಪ್ರಕಾರ ಚೀನಾ ಅಫಿಷಿಯಲ್ ಆಗಿ ಎಷ್ಟು ಮಿಲಿಟರಿ ಖರ್ಚನ್ನ ಜಗತ್ತಿಗೆ ತೋರಿಸ್ತಾ ಇದೆಯೋ ಅದಕ್ಕಿಂತ 3ರಿಂದ 4 ಪಟ್ಟು ಹೆಚ್ಚು ಖರ್ಚನ್ನ ಚೀನಾ ಮಿಲಿಟರಿಯ ಮೇಲೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಿದೆ. ಸೊ ಈ ಇಂಡೋ ಪೆಸಿಫಿಕ್ ನಲ್ಲಿನ ಚೀನಾದ ಈ ಅಗ್ರೆಸಿವ್ನೆಸ್ ಭಾರತ ಸುಮ್ಮನೆ ಇರಬೇಕು ಅಂದ್ರೂ ಇರೋಕೆ ಆಗಲ್ಲ. ತನ್ನ ಪ್ರೆಸೆನ್ಸ್ ಅನ್ನ ಈ ಭಾಗದಲ್ಲಿ ಅಂದ್ರೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಹೆಚ್ಚಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಹಾಗೇನೆ ಭಾರತ ತನ್ನ 3ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಇಂದಿಗೆ ನಿರ್ಮಾಣ ಮಾಡೋಕೆ ಪ್ರಾರಂಭಿಸಿದ್ರು ಅದು ಕಂಪ್ಲೀಟ್ ಆಗೋಕೆ ಇನ್ನು 4ರಿಂದ 5 ವರ್ಷಗಳೇ ಬೇಕಾಗುತ್ತೆ. ಆದ್ರೆ ಆ ಸಮಯಕ್ಕೆ ಅಂದ್ರೆ 2030ರ ಹೊತ್ತಿಗೆ ಚೀನಾ 5ಕ್ಕಿಂತ ಹೆಚ್ಚು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಹೊಂದಲಿದೆ ಅಂತ ವರದಿಗಳು ಹೇಳ್ತಾ ಇದೆ. ಹಾಗೇನೆ ಗ್ಲೋಬಲಿ ಈ ನೇವಿಗಳಲ್ಲಿಯೂ 3 ರೀತಿಯ ಕೆಟಗರಿಗಳನ್ನ ಮಾಡಲಾಗುತ್ತೆ. ಅದರಲ್ಲಿ ಕಡಿಮೆ ಸಾಮರ್ಥ್ಯವನ್ನ ಹೊಂದಿರುವ, ಒಂದು ಹಂತಕ್ಕೆ ತನ್ನ ಕಡಲಗಡಿಯನ್ನ ಗಸ್ತು ತಿರುಗುವಷ್ಟು ಮಾತ್ರ ಸಾಮರ್ಥ್ಯವನ್ನು ಹೊಂದಿರುವ ನೇವಿಗಳನ್ನ ಬ್ರೌನ್ ವಾಟರ್ ನೇವಿಯ ಕೆಟಗರಿಗಳಲ್ಲಿ ಇಡಲಾಗುತ್ತೆ. ಫಿಲಿಪೈನ್ಸ್, ಇರಾಕ್, ಮಯನ್ಮಾರ್ ನಂತಹ ಇನ್ನೂ ಹಲವಾರು ದೇಶಗಳ ನೇವಿಗಳು ಈ ಕೆಟಗರಿಯಲ್ಲಿ ಬರುತ್ತೆ. ಇನ್ನು ಯುದ್ಧದಂತಹ ಸಮಯದಲ್ಲಿ ತನ್ನ ಗಡಿಯನ್ನ ರಕ್ಷಿಸಿಕೊಳ್ಳೋಕೆ ಅಥವಾ ಎದುರಾಳಿಗೆ ಒಂದು ಹಂತದ ಫೈಟ್ ಅನ್ನ ನೀಡುವ ಸಾಮರ್ಥ್ಯವನ್ನು ಹೊಂದಿರುವ ನೇವಿಗಳನ್ನ ಗ್ರೀನ್ ವಾಟರ್ ನೇವಿ ಅಂತ ಕರೆಯಲಾಗುತ್ತೆ. ಪಾಕಿಸ್ತಾನ, ನಾರ್ತ್ ಕೊರಿಯಾ, ವಿಯೆಟ್ನಾಂ, ಇಂಡೋನೇಷ್ಯಾದಂತಹ ಹಲವು ರಾಷ್ಟ್ರಗಳು ಈ ಗ್ರೀನ್ ವಾಟರ್ ನೇವಿ ಕೆಟಗರಿಯ ಪಟ್ಟಿಯಲ್ಲಿ ಬರುತ್ತೆ. ಇನ್ನುಳಿದಿರೋದು ಬ್ಲೂ ವಾಟರ್ ನೇವಿ. ಭಾರತ, ರಷ್ಯಾ, USA, ಚೀನಾ, ಫ್ರಾನ್ಸ್ ನಂತಹ ದೇಶಗಳು ಈ ಬ್ಲೂ ವಾಟರ್ ಕೆಟಗರಿಯ ನೇವಿಯಲ್ಲಿ ಬರುತ್ತೆ. ಆದ್ರೆ ಈ ಬ್ಲೂ ವಾಟರ್ ನೇವಿಯಲ್ಲಿಯೂ ಇನ್ನೂ 4 ಕೆಟಗರಿಗಳಿವೆ. ಭಾರತ ಇದರಲ್ಲಿ 3ನೇ ಕೆಟಗರಿಯಲ್ಲಿ ಬರುತ್ತೆ. ಇಂದಿನ ದಿನಕ್ಕೆ ಪ್ರಪಂಚದಲ್ಲಿ ಒಂದು ಟ್ರೂ ಬ್ಲೂ ವಾಟರ್ ನೇವಿ ಅಂತ ಇದ್ರೆ ಅದು USA ನೇವಿ. ಈ USA ನೇವಿ ತನ್ನ ಗಡಿಯನ್ನ ರಕ್ಷಿಸಿಕೊಳ್ಳುವುದರ ಜೊತೆಗೆ ಸಂಪೂರ್ಣ ಜಗತ್ತಲ್ಲೇ US ನೇವಿಯ ಪ್ರೆಸೆನ್ಸ್ ಇರುವ ಹಾಗೆ ಮಾಡುತ್ತೆ. ಇಂದಿಗೆ 11 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಹೊಂದಿರುವ US ನೇವಿ ತನ್ನ ರಕ್ಷಣೆಯನ್ನ ಮಾಡಿಕೊಳ್ಳುವುದರ ಜೊತೆಗೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಸಂಘರ್ಷಗಳು ನಡೆದರೂ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಅತ್ತ ರವಾನೆ ಮಾಡಿ ತನ್ನ ಮಿಲಿಟರಿ ಶಕ್ತಿಯ ಪ್ರೆಸೆನ್ಸ್ ಅನ್ನ ಅಲ್ಲಿ ಇರುವ ಹಾಗೆ ನೋಡಿಕೊಳ್ಳುತ್ತೆ. ಬಟ್ ಈ ಲೆಕ್ಕಾಚಾರಗಳು ಇನ್ನು ಭವಿಷ್ಯದಲ್ಲಿ ಬಹುಕಾಲದವರೆಗೆ ಹೀಗೆ ಇರುವ ಹಾಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಚೀನಾ ಅಗ್ರೆಸಿವ್ಲಿ ತನ್ನ ನೇವಿಯನ್ನ ಬಲಪಡಿಸಿಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳನ್ನ ಬಿಲ್ಡ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ US ನೇವಿಯ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ದಿನ ಕಳೆದಂತೆ ರಿಟೈರ್ಮೆಂಟ್ಗೆ ಹತ್ತಿರ ಆಗ್ತಾ ಇದೆ. ಹಾಗೇನೆ ಮುಂಬರುವ ವರ್ಷಗಳಲ್ಲಿ ಇನ್ನೂ 10 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ US ನೇವಿಗೆ ಸೇರಿಸಿಕೊಳ್ಳುವಂತಹ ಯಾವುದೇ ದೊಡ್ಡ ಪ್ರಾಜೆಕ್ಟ್ ಗಳನ್ನು US ನೇವಿ ಕೈಗೊಂಡಿಲ್ಲ. ಹಾಗಾಗಿ ಇದೆಲ್ಲ ಲೆಕ್ಕಾಚಾರಗಳು ಮುಂಬರುವ ವರ್ಷಗಳಲ್ಲಿ ಸಂಪೂರ್ಣ ಬದಲಾಗುವ ಹಾಗೆ ಕಾಣ್ತಾ ಇದೆ. ಹಾಗಾಗಿ ಈ ಎಲ್ಲ ವಿದ್ಯಮಾನಗಳ ನಡುವೆ ರಾಜನಾಥ್ ಸಿಂಗ್ ಅವರ ಈ ಹೇಳಿಕೆ ತುಂಬಾ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಹಾಗೇನೆ ಬದಲಾಗುತ್ತಿರುವ ವಿದ್ಯಮಾನಗಳಿಗೆ ತಕ್ಕಂತೆ ಭಾರತ ಕೂಡ ಈ ರೇಸ್ನಲ್ಲಿ ಹೇಗೆ ಗುರುತಿಸಿಕೊಳ್ಳೋಕೆ ಯಶಸ್ವಿಯಾಗುತ್ತೆ ಅನ್ನೋದು ಕೂಡ ಪ್ರಶ್ನೆಯೇ. ಹೀಗಿರುವಾಗ ಭಾರತ ಸಹ ಲಕ್ಷ ಕೋಟಿಗಳಷ್ಟು ಹಣವನ್ನ ಇನ್ವೆಸ್ಟ್ ಮಾಡಿ ಇನ್ನು 5-6 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಬಿಲ್ಡ್ ಮಾಡಬೇಕು ಅಂತ ಅನ್ಸುತ್ತೋ ಅಥವಾ ಇಷ್ಟೆಲ್ಲ ಮಿಲಿಟರಿಯ ಮೇಲೆ ಖರ್ಚು ಮಾಡುವ ಬದಲಾಗಿ ದೇಶದ ಒಳಗಿನ ಸಮಸ್ಯೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಗಮನವನ್ನ ಹರಿಸಬೇಕು ಅನ್ನುವ ಬಗೆಗಿನ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಸೆಕ್ಷನ್ ನ ಮೂಲಕ ಹಂಚಿಕೊಳ್ಳೋಕೆ ಮರಿಬೇಡಿ. ಸ್ನೇಹಿತರೆ, ಇದಾಗಿತ್ತು ಭಾರತ ಇನ್ನೂ ಹೆಚ್ಚು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಹೊಂದುವ ಬಗ್ಗೆ ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ನೀಡಿರುವ ಹೇಳಿಕೆಯ ಮೇಲಿನ ಮಾಹಿತಿ. ಹಾಗೆಯೇ ಈ ಸಂಪೂರ್ಣ ಮಾಹಿತಿ ನಿಮಗೆ ವ್ಯಾಲ್ಯೂಯಬಲ್ ಅಂತ ಅನ್ಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.